ನಮಸ್ತೆ. ಇವತ್ತು ಗುರುವಾರ. ಇವತ್ತಿನ ಬಿಡುವಿಲ್ಲದ ಗುರುವಾರದ ಮುಂಜಾನೆ ಹೇಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ನಾನು ಕೂಡ ನೈಟ್ ಎಲ್ಲನೂ ಮನೆ ಕ್ಲೀನ್ ಮಾಡಿಟ್ಟೆ ಮಲಗ್ತೀನಿ. ಬೆಳಗಿನ ಕೂಡ ಎದ್ದು ಫಸ್ಟು ನಾನು ಇವತ್ತು ಅಡುಗೆ ರೂಮಿಗೆ ಬಂದೆ. ಚಪಾತಿ ಮಾಡಬೇಕಾಗಿತ್ತು. ಎದ್ದ ತಕ್ಷಣ ಬಂದು ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೊಂದು ಸತಿ ಕ್ಲೀನಾಗಿ ಒರೆಸ್ಕೊಂಡು ಗ್ಯಾಸ್ ಮೇಲೆ ನೀರು ಕಾಯೋಕ್ಕಿಟ್ಟೆ. ಬೆಳಗ್ಗೆ ಎದ್ದು ಒಂದೊಂದು ಲೋಟ ಬಿಸಿನೀರು ಕುಡಿತೀವಿ. ಸೊ ಹಂಗಾಗಿ ಈ ಕಡೆ ಚಪಾತಿ ಮಾಡ್ಕೊಬೇಕಾಗಿತ್ತು. ಚಪಾತಿ ಹಿಟ್ಟು ಕಲಸೋಣ ಅಂತೇಳ್ಬಿಟ್ಟು ಕಲಸಿಟ್ಟು ಕೆಲಸ ಮಾಡ್ಕೊಳ್ಳೋದ್ರಾಗೆ ಚಪಾತಿ ಹಿಟ್ಟು ಕೂಡ ಮೆತ್ತಗಾಗಿರುತ್ತೆ ಅಂತೇಳ್ಬಿಟ್ಟು ಜರಡಿ ಹಿಡಿದು ಚಪಾತಿ ಹಿಟ್ಟು ಕೂಡ ಕಲಸಿಟ್ಟು ಮತ್ತೊಮ್ಮೆ ಕಟ್ಟೆ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊತಾ ಇದ್ದೀನಿ. ಈ ಪೈಪ್ ಮನೇಲಿ ಓಡಾಡ್ತಿರುತ್ತೆ. ನನ್ನ ಮಗಳಿಗೆ ಎದುರ್ಸಾಕೆ ಇಟ್ಕೊಂಡಿದ್ದೀನಿ, ಬಟ್ ಹೊಡಿಯಲ್ಲ ಪಾಪ. ಹಾಗೆ ನಿಧಾನ ಕೆಲಸ ಮಾಡ್ತಾಳೆ. ಹೊಡಿತೀನಿ ಇವಾಗ ಕೋಲ್ ತಗೊತೀನಿ ಅಂದರೆ ಬೇಗ ಬೇಗ ಕೆಲಸ ಮಾಡ್ಕೊತಾಳೆ. ಹಾಗಾಗಿ ಪೈಪ್ ಅಲ್ಲಲ್ಲೇ ಓಡಾಡ್ತಿರುತ್ತೆ. ನನಗೆ ಟೈಮ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಬೇಗ ಮಾಡಿಲ್ಲ ಅಂದರೆ ನೋಡು ಕೋಲ್ ತಗೊತೀನಿ ಅಂದರೆ ಬೇಗ ಬೇಗ ಮಾಡ್ಕೊತಾಳೆ. ಈ ಕಡೆಯೂ ಕೂಡ ಹೊರಗೆ ಮ್ಯಾಟೆಲ್ಲ ತೆಗೆದಿಟ್ಟು ಗುಡಿಸ್ಕೊಂಡೆ. ನಿನ್ನೆದು ಸ್ವಲ್ಪನೂ ರಂಗೋಲಿ ಹೋಗಿಲ್ಲ. ಇವತ್ತು ಬೆಳಗ್ಗೆ ಆದ್ರೂ ಕೂಡ ನನ್ನ ಮಗಳು ಕೆಡ್ಸಲ್ಲ. ಇವತ್ತು ಈ ಕಡೆ ಈ ಥರ ರಂಗೋಲಿ ಹಾಕ್ಕೊಂಡೆ. ಹಸಿ ಇದ್ದಾಗ ಆ ರೀತಿ ಕಾಣಿಸುತ್ತೆ, ಒಣಗಿದ್ರೆ ಈ ರೀತಿ ಕಾಣಿಸುತ್ತೆ. ಮತ್ತು ಚಪಾತಿ ಪಲ್ಯ ಮಾಡ್ಕೊಬೇಕಾಗಿತ್ತು. ಹೆಸ್ರು ಕಾಳು ನೆನೆ ಇಟ್ಟಿದ್ನಲ್ಲ ನೈಟು, ಅದ್ರ ಪಲ್ಯ ಮಾಡ್ಕೊತಿದ್ದೀನಿ. ನಾನು ಕೂಡ ಇಲ್ಲೊಂದು ಲೋಟ ಬಿಸಿನೀರು ಕುಡಿತಾ ಇದ್ದೀನಿ. ಬೆಳಗ್ಗೆ ಒಂದು ಲೋಟ ಬಿಸಿನೀರು ಕುಡಿಯೋ ಅಭ್ಯಾಸ. ಸೊ ಹಂಗಾಗಿ ಇಲ್ಲಿ ಪಲ್ಯ ಮಾಡ್ಕೊಳ್ಳೋಕ್ಕೆ ಟೊಮೆಟೊ, ಈರುಳ್ಳಿ, ಒಂದು ಆಲೂಗಡ್ಡೆನ ಹೆಚ್ಕೊಂಡಿದ್ದೀನಿ. ಹೆಸ್ರು ಕಾಳು ಜೊತೆ ಒಂದು ಆಲೂಗಡ್ಡೆ ಸೇರಿಸ್ಕೊತಾ ಇದ್ದೀನಿ. ಹೆಸ್ರು ಕಾಳು ನೆನೆ ಇಟ್ಟಿದ್ನಲ್ಲ ಅದನ್ನು ಕೂಡ ತೊಳ್ಕೊಂಡು ಫಸ್ಟ್ ಒಂದು ಪಾತ್ರೆಯಲ್ಲಿ ಆಲೂಗಡ್ಡೆ ಅಷ್ಟೇ ಬೇಯಿಸ್ಕೊತೀನಿ ಮೊದಲು. ಆನಂತರ ಅದಕ್ಕೆ ನೆನೆ ಇಟ್ಟಿರೋ ಹೆಸ್ರು ಕಾಳನ್ನ ಸೇರಿಸ್ಕೊತೀನಿ. ಈ ಕಡೆ ಚಪಾತಿ ಹಿಟ್ಟು ಕೂಡ ಕಲಸಿ ಸಾಫ್ಟ್ ಆಗೋಕೆ ಬಿಟ್ಟಿದ್ದೀನಿ. ಆ ಕಡೆ ಆಲೂಗಡ್ಡೆ ಕೂಡ ಬೇಯ್ತಾ ಇದೆ. ಇಷ್ಟರೊಳಗೆ ಟೈಮ್ ಒಂದು 7:30 ಆಗಿದೆ. ಚಪಾತಿ ಮಾಡ್ಕೊಬೇಕಲ್ಲ, ಹಾಗಾಗಿ ಕಟ್ಟೆನ ಮತ್ತೊಮ್ಮೆ ಕ್ಲೀನಾಗಿ ಒರೆಸ್ಕೊಂಡು ಚಿಕ್ಕದಾಗಿ ಉಂಡೆ ಮಾಡಿಕೊಂಡೆ. ಚಪಾತಿ ಮಾಡಬೇಕಾದ್ರೆ ಬೇಗ ಬೇಗ ಆಗುತ್ತೆ. ಪುಟ್ಟದಾಗಿ ಉಂಡೆ ಮಾಡಿಕೊಂಡು ಎರಡೆರಡು ಸೇರಿಸಿ ಒಂದು ಬದಿ ಎತ್ತಿಟ್ಟು ಕಟ್ಟೆನ ಮತ್ತೆ ಒರೆಸ್ಕೊಂಡು, ಈ ಕಟ್ಟೆನ ಅದೆಷ್ಟು ಸತಿ ಒರೆಸ್ತೀನೋ ನನಗೆ ಗೊತ್ತಿಲ್ಲ. ಕ್ಲೀನಾಗಿ ಮತ್ತೊಂದು ಸತಿ ಒರೆಸಿ ನನ್ನ ಮಗಳಿಗೆ ಮುಖಕ್ಕೆ ಅಂತ ಹೇಳ್ಬಿಟ್ಟು ನೀರಿಟ್ಟು ಅವಳು ಎಬ್ಬಿಸ್ಕೊಂಡು ಬರ್ತೀನಿ. ಅವಳು ಎಬ್ಬಿಸಿದ ತಕ್ಷಣ ಸ್ವಲ್ಪ ಹೊತ್ತು ಸಮಾಧಾನ ಮಾಡಬೇಕು, ಎತ್ಕೋಬೇಕು, ನಾನು ಸ್ವಲ್ಪ ಹೊತ್ತು ಮಲಗ್ತಿದ್ದೆ ಈ ರೀತಿ ಹೇಳ್ತಾಳೆ. ಅವಳು ಕೂಡ ಸಮಾಧಾನ ಮಾಡಿ ಆಲೂಗಡ್ಡೆ ಕೂಡ ಸಾಫ್ಟ್ ಆಗಿತ್ತು. ನೈಟ್ ಒಂದು ಸ್ವಲ್ಪ ಬರಿಯೋದು ಬಿಟ್ಟಿದ್ಲು. ಜಗಳ ತೆಗೆದು ನಾನು ಬರೆಯಲ್ಲ ಅಂಥೇಳಿ ಹಾಗೆ ಇಟ್ಟಿದ್ಲು. ಇವಾಗ ಇದಿಷ್ಟು ಬೇಗ ಬರೆದು ಮುಗಿಸು, ಇಲ್ಲ ಟೀಚರ್ ಹೊಡಿತಾರೆ ಅಂಥೇಳಿ ಹೆದರಿಸಿ ಬರೆಯೋಕೆ ಕೊಟ್ಟು ಬಂದು ಮತ್ತೆ ನಾನು ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಅವಳಿಗೆ ಬ್ರಷ್ ಮಾಡೋ ಅಷ್ಟೊತ್ತಿಗೆ ನನಗೂ ಕೂಡ ಚಪಾತಿ ಆಗಿರುತ್ತಲ್ಲ, ಅಷ್ಟರೊಳಗೆ ಆಲೂಗಡ್ಡೆ ಕೂಡ ಸಾಫ್ಟ್ ಆಗಿತ್ತು. ಹೆಸ್ರು ಕಾಳು ಹಾಕೋತಿದ್ದೀನಿ. ಹೆಸ್ರು ಕಾಳೇನು ಜಾಸ್ತಿ ಬೇಯಿಸೋಂಗಿಲ್ಲ, 1-2 ಮಿನಿಟ್ಸ್ ಅಷ್ಟೇ ಬೇಯಿಸ್ಕೊಬೇಕು. ಅಷ್ಟರೊಳಗೆ ಚಪಾತಿ ಮಾಡಿಕೊಡ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡು ಬೇಗ ಬೇಗ ಬೇಯಿಸ್ಕೊಳಕ್ಕೆ ಸರಿಯಾಗುತ್ತೆ ಅಂತ ಒಂದು 5 ಚಪಾತಿ ಮಾತ್ರ ಮಾಡಿ ತೆಗೆದಿಟ್ಟೆ. ಅಂತರ ಬಿಸಿ ಬಿಸಿದು ಬೇಯಿಸ್ಕೊಟ್ರೆ ತಿಂತಾರೆ ಅಂತ ಹೇಳ್ಬಿಟ್ಟು. ಇಲ್ಲ ಚಪಾತಿನೂ ಮಾಡ್ದೇನೆ ಹಾಗೆ ಬಿಟ್ಟರೆ ತಿಂಡಿಗೆ ಬಂದಾಗ ಚಪಾತಿ ಉದ್ದಿ ಬೇಯಿಸೋಷ್ಟ್ರಿಗೆ ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಬೈತಾರೆ. ಹಾಗಾಗಿ ಮಾಡೋದನ್ನ ಬೇಗ ಮಾಡಬೇಕಲ್ಲ, ಹಾಗಾಗಿ ಈ ಕಡೆ ಹಂಚು ಕೂಡ ಇಟ್ಕೊಂಡು ಆ ಕಡೆ ಪಲ್ಯ ಕೂಡ ಸರಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳಿಗೆ ಬ್ರಷ್ ಮಾಡೋಕೆ ಕೊಟ್ಟು ಬಂದಿದ್ದೆ. ನಾನು ಪಲ್ಯ ಮಾಡೋಷ್ಟೊತ್ತಿಗೆ ಅವರು ಕೂಡ ಬ್ರಷ್ ಮಾಡ್ಕೊಂಡು ಬರ್ತಾರೆ. ಬೇಗ ಬೇಗ ಪ್ರತಿಯೊಂದು ಚಪಾತಿನೂ ಬೇಯಿಸ್ಕೊಂಡು ಹೆಸ್ರು ಕಾಳು ಸೇರಿಸಿ ಕೊನೆಯಲ್ಲಿ ಈ ರೀತಿ ಪಲ್ಯ ಆಗಿತ್ತು ನೋಡಿ. ತುಂಬ ಟೇಸ್ಟ್ ಆಗುತ್ತೆ. ಆಲೂಗಡ್ಡೆನ ಮೊದಲೇ ಬೇಯಿಸ್ಕೊಬೇಕು. ಹೆಸ್ರು ಕಾಳು ನೆನೆಸಿಟ್ಟಿರ್ತೀವಲ್ಲ, ಹಾಗಾಗಿ ಭಾಳ ಬೇಯಿಸೋ ಅವಶ್ಯಕತೆ ಏನಿಲ್ಲ. ರಾತ್ರಿ ಸೊಪ್ಪಿನ ಪಲ್ಯ ಮಾಡಿದ್ದೆ, ಅದೊಂದು ಸ್ವಲ್ಪ ಉಳಿದಿತ್ತು. ಅದನ್ನು ಕೂಡ ಬಿಸಿ ಮಾಡಿ ಸೊಪ್ಪಿನ ಪಲ್ಯ ಮತ್ತು ಕಾಳಿನ ಪಲ್ಯ ಹಾಕಿ ಬಿಸಿ ಬಿಸಿ ಚಪಾತಿ ಹಾಕಿ ಇಬ್ಬರಿಗೂ ಕೂಡ ತಿಂಡಿ ಕೊಟ್ಟೆ. ನನ್ನ ಮಗಳಿಗೆ, ನನ್ನ ಹಸ್ಬೆಂಡ್ಗೆ. ನನ್ನ ಮಗಳು ಕಾಳಿನ ಪಲ್ಯ ಅಷ್ಟೇ ಹಾಕು, ಸೊಪ್ಪಿನ ಪಲ್ಯ ಬೇಡ ಅಂದ್ಲು. ಅವಳಿಗೆ ಕಾಳಿನ ಪಲ್ಯ ಅಷ್ಟೇ ಹಾಕಿದ್ದೆ. ಅದರಲ್ಲೂ ಅವಳಿಗೆ ಸಾಂಬಾರು ಥರದ್ದು ಅಂದರೆ ರಸ ಹಾಕಬೇಕು. ಕಾಳೆಲ್ಲ ಹಾಕಿದ್ರೆ ಇಷ್ಟ ಆಗೋಲ್ಲ ಅವಳಿಗೆ. ತರಕಾರಿ ಇಷ್ಟ ಆಗೋಲ್ಲ, ಅಂತರ ಖಾರ ಇಷ್ಟ ಆಗೋಲ್ಲ. ಅವಳ ಊಟ ತುಂಬ ಡಿಫ್ರೆಂಟು. ಹೆಂಗೋ ಕೊಟ್ಟು ಬಂದು ಈ ಕಡೆ ಟೀ ಕೂಡ ಮಾಡ್ಕೊಂಡು ಹಾಲು ಸೇರಿಸಿ ಟೀ ಕೂಡ ಕೊಟ್ಟು ಬಂದೆ. ಬೆಲ್ಲದ ಚಹಾ ಮಾಡಬೇಕಾದ್ರೆ ಹಾಲು ಕುದಿಬೇಕಾದ್ರೆ ಚಹಾನ ಹಾಲು ಸೇರಿಸಿದ್ರೆ ಚಹಾ ಒಡೆದು ಹೋಗುತ್ತೆ. ಚಹಾ ಕುದ್ದಾದ್ಮೇಲೆ ಹಾಲು ಸೇರಿಸಿ ಲೋ ಫ್ಲೇಮಲ್ಲಿ ಸ್ವಲ್ಪ ಉರಿಯಲ್ಲಿ ಮತ್ತೆ ಬಿಸಿ ಮಾಡ್ಕೊಂಡ್ರೆ ಏನೂ ಆಗೋಲ್ಲ. ಅವ್ಳ ಬಾಕ್ಸ್ ಕೂಡ ರೆಡಿ ಮಾಡ್ಕೊತಿದ್ದೆ. ಅವ್ರು ತಿಂತಿದ್ರು. ಅವ್ರ ಬಾಕ್ಸಿಗೆ ಚಪಾತಿ ಪಲ್ಯ ಮತ್ತು ಸ್ನ್ಯಾಕ್ಸು ಬಾದಾಮಿ ಮತ್ತು ಹೆಸ್ರು ಕಾಳು ಇತ್ತಲ್ಲ ಅದನ್ನೇ ಕೊಡ್ತಿದ್ದೆ. ಹೆಸ್ರು ಕಾಳು 11:30 ಅಷ್ಟರಲ್ಲಿ ಸ್ವಲ್ಪ ಮೊಳಕೆ ಬಂದಂಗೆ ಆಗುತ್ತೆ, ತಿನ್ನೋಕೆ ಅವಳಿಗೆ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಒಂದು 6:30 ಎದ್ದರೆ 9:30ವರೆಗೂ ನಾನು ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿರಲ್ಲ. ಒಂದಾದ್ಮೇಲೆ ಸ್ವಲ್ಪನೂ ಬಿಡುವಿರಲ್ಲ. ಹಾಗಂತ ಏನೋ ರಿಸ್ಕ್ ಅಂತ ಏನೂ ಅಲ್ಲ. ಬಿಡುವಿಲ್ಲದ ಲೈಫ್ ಎಷ್ಟೋ ನೆಮ್ಮದಿಯಾಗಿರುತ್ತೆ. ಮೊದಲೆಲ್ಲ ತುಂಬ ಖಾಲಿ. ಇವಾಗ ಹೇಗಾಗುತ್ತೆ ಅಂದರೆ ನನ್ನ ಮಗಳು ಸ್ಕೂಲಿಗೆ ಹೋಗ್ತಾಳೆ. ಆನಂತರ ನಾನು ಫೋನು, ಆನ್ಲೈನ್ ವರ್ಕು, 1:1 ಕ್ಲಾಸು, ಟ್ರೈನಿಂಗ್ಸು. ಆಲ್ರೆಡಿ ನಾನು ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತೇ ಇದೆ. ನಂದು ಒಂದು ಸ್ವಲ್ಪ ಕೆಲಸ, ಆನಂತರ ಮನೆ ಕೆಲಸ, ನನ್ನ ಮಗಳು ಮೇಂಟೈನ್ ಮಾಡೋದು, ಇಷ್ಟರಲ್ಲಿ ನನ್ನ ಟೈಮ್ ಹೇಗೆ ಕಳೀತಿದೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ.
ಮೊದಲೆಲ್ಲ ಯಾರಿಗೆ ಫೋನ್ ಮಾಡೋದು, ಯಾರ ಮನೆಗೆ ಹೋಗೋದು, ಯಾರು ಮಾತಾಡ್ತಿಲ್ಲ, ಅವ್ರು ಹಿಂಗೆ ಇವ್ರು ಹಿಂಗೆ ಬರೀ ಇದರಲ್ಲೇ ಟೈಮ್ ವೇಸ್ಟ್ ಮಾಡ್ತಿದ್ದೆ. ಇವಾಗ ಟೈಮ್ ವೇಸ್ಟ್ ಮಾಡೋದಲ್ಲ, ಟೈಮೇ ಸಿಗ್ತಿಲ್ವಲ್ಲ ಅನ್ನಂಗೆ ಆಗ್ಬಿಟ್ಟಿದೆ. ಬ್ಯುಸಿ ಲೈಫ್ ಎಷ್ಟೋ ನೆಮ್ಮದಿ ಕೊಡುತ್ತೆ. ಕೊನೆಗೆ ಅವ್ಳಿಗೂ ಕೂಡ ಬಾಕ್ಸ್ ರೆಡಿ ಮಾಡಿ ಚಪಾತಿ, ಪಲ್ಯ, ಬಾದಾಮಿ, ಹೆಸ್ರು ಕಾಳು, ನೀರು ಬಾಟ್ಲು ಕೂಡ ತುಂಬಿ ಟಿಫಿನ್ ಬಾಕ್ಸ್ ರೆಡಿ ಮಾಡ್ಕೊಳ್ತಾ ಇದ್ದೆ. ಸ್ಕೂಲ್ ಬ್ಯಾಗ್ ಕೂಡ ಅಲ್ಲೊಂದು ಹಾಕಿ ಬಂದಾಳೆ, ಅದನ್ನು ಕೂಡ ಸರಿ ಮಾಡಬೇಕು ಇವಾಗ. ಅವಳಿಗೆ ಹೇಗಿದ್ರು ನಾನು ಎಲ್ಲನೂ ಸರಿ ಮಾಡಿಡ್ತೀನಿ ಅನ್ನೋ ಧೈರ್ಯ. ಹಾಗಾಗಿ ಹಾಗೇನು ಹೋಗಲ್ಲ, ಹೋಗಬೇಕಾದ್ರೆ ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಂಡೇ ಹೋಗ್ತಾಳೆ. ಎಲ್ಲ ಇಟ್ಟಿಲ್ಲ, ಇದು ಇಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಆದರೂ ಫಸ್ಟ್ ಎಲ್ಲ ಹಾಕಿಟ್ಕೊಳ್ಳಮ್ಮ, ನೀನೇ ಸರಿ ಮಾಡಿ ಇಟ್ಕೊಂಡ್ರೆ ನೀನೇ ಇಡು ಅಂತ ನನಗೆ ಹೇಳ್ತಾಳೆ. ನಾನು ಕೂಡ ಎಲ್ಲನೂ ಸರಿ ಮಾಡಿಟ್ಟೆ. ಈ ಕಡೆ ಸ್ನಾನನೂ ಕೂಡ ಮುಗಿಸ್ಕೊಂಬಂದರೆ ಒಂದು ಬದಿ ಎಲ್ಲನೂ ಇಟ್ಕೊಂಡ್ರೆ ರೆಡಿ ಮಾಡಿ ಕಳ್ಸೋಕೆ ಈಸಿ ಆಗುತ್ತೆ. ನಾನು ಪ್ರತಿದಿನವೂ ಹೀಗೆ ಮಾಡ್ತೀನಿ. ಸ್ಕೂಲ್ ಬ್ಯಾಗು ರೆಡಿ ಆಯಿತು, ಟಿಫಿನ್ ಬ್ಯಾಗು ರೆಡಿ ಇತ್ತು. ಇನ್ನು ಅವಳದು ಕ್ರೀಮು, ಬಟ್ಟೆ, ಸಾಕ್ಸು, ಬೆಲ್ಟು ಎಲ್ಲನೂ ಒಂದು ಬದಿ ತಂದು ಇಟ್ಕೊಂಡ್ರೆ ಹೀಗೆ ರೆಡಿ ಮಾಡಿ ಕರ್ಕೊಂಬಂದು ಒಂದು ಹತ್ರ ನಿಲ್ಲಿಸ್ಕೊಂಡು ಪೂರ್ತಿಯಾಗಿ ರೆಡಿ ಮಾಡಿ ಕಳ್ಸೋಕೆ ಈಸಿ ಆಗುತ್ತೆ. ಇಲ್ಲ ಸ್ನಾನ ಮಾಡಿಸ್ಕೊಂಬಂದು ಒಂದೊಂದು ಥರಕ್ಕೆ ಒಂದೊಂದು ಹತ್ರ ಹೋಗಬೇಕು, ಮತ್ತು ಟೈಮ್ ಆಗಿಬಿಡುತ್ತಲ್ಲ. ಕೊನೆಗೂ ರೆಡಿ ಮಾಡಿದೆ. 9:20 ಟೈಮ್ ಆಗಿತ್ತು. ಶೂ ಹಾಕಿ ಕಳಿಸ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.